13 ವರ್ಷಗಳ ಬಳಿಕ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಈಗ ಬಂದಾಗಿದೆ. ಸೊ ಈ ಬಗ್ಗೆ ವಿವರಣೆಯನ್ನು ಕೊಡೋಕೆ ನಾನು ನಿಮ್ಮ ಅರುಣ್ ಬಡಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ಏನೆಲ್ಲ ಆಗಿದೆ ಇವತ್ತು, ಯಾವ ರೀತಿಯಾಗಿ ವಾದ ಪ್ರತಿವಾದಗಳಾಯಿತು, ಜೈಲಿಗೆ ಹೋಗುವಂತ ಪರಿಸ್ಥಿತಿ ಏನಾಯಿತು ಅಂತ ಹೇಳಿ. ಬಹಳಷ್ಟು ಜನರಿಗೆ ಎಷ್ಟು ವರ್ಷ ಸರ್, ಏನಾದರೂ ಶಿಕ್ಷೆ ಆಯ್ತಾ ಅಂತಂದ್ರೆ ಈಗಲೂ ಶಿಕ್ಷೆ ಅಲ್ಲ, ವಿಚಾರಣಾಧೀನ ಕೈದಿಯಾಗಿ ಈಗ ಜೈಲಲ್ಲಿ ಇರ್ತಾರೆ. ಸೊ ಈ ಜೈಲಿಗೆ ಈಗ ಕರ್ಕೊಂಡು ಹೋಗಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿಗೆ. ಜುಲೈ 4ರವರೆಗೂ ಕೂಡ ಈಗ ದರ್ಶನ್ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ. ಸೊ ಶಿಕ್ಷೆ ಇನ್ನೂ ಆಗಿಲ್ಲ, ಕಾರಣ ಇದರಲ್ಲಿ ಚಾರ್ಜ್ ಶೀಟ್ ಅನ್ನು ಹಾಕಬೇಕು, ಅದಕ್ಕೆ 90 ದಿನಗಳ ಅವಕಾಶ ಇರುತ್ತೆ. ಅದಾದ ನಂತರ ವಾದ ಪ್ರತಿವಾದಗಳಾದ ನಂತರ ಕೊಲೆ ಮಾಡಿರುವಂಥದ್ರಲ್ಲಿ ಅವರ ಪಾತ್ರ ಏನಿದೆ, ಹಲ್ಲೆ ಮಾಡಿದಾರ ಕೊಲೆ ಮಾಡಿದಾರ ಅನ್ನೋದ್ರ ಮೇಲೆ ಶಿಕ್ಷೆ ಪ್ರಕಟವಾಗುತ್ತೆ. ಈ ನೋಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ, ಇದು ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ. ಸೊ ಈ ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಆ ಟೀಮ್ ಅನ್ನ ಕರ್ಕೊಂಡು ಹೋಗಿದ್ದಾರೆ, 4 ಜನ. ಯಾಕಂದ್ರೆ ಹಿಂದೆ ಇದ್ದಂಥ ಟೀಮ್ ಇಲ್ಲಿ ಆಲ್ರೆಡಿ ಹೊರಟೋಗಿದೆ. ಸೊ ಇವ್ರು 4 ಜನ ಮಾತ್ರ ಕಸ್ಟಡಿಯಲ್ಲಿದ್ದರು. ಸೊ 2 ದಿನ ಎಕ್ಸ್ಟೆಂಡ್ ಆಗಿತ್ತು ಇವ್ರ ಕಸ್ಟಡಿ. ಹಾಗಾಗಿ ವಿಚಾರಣೆ ಆದ ನಂತರ ಇವತ್ತಿಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜುಲೈ 4ರವರೆಗೂ ಕೂಡ ಇವರು ಪರಪ್ಪನ ಅಗ್ರಹಾರದಲ್ಲಿರ್ತಾರೆ. ಆಮೇಲೆ ಬಿಟ್ಬಿಡ್ತಾರೆ ಸಾರ್ ಅಂತ ಅಂದ್ರೆ ಇಲ್ಲ, ಆಮೇಲೆ ಏಕಾಏಕಿ ಬಿಡಲ್ಲ, ಮತ್ತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತೆ. ಅವ್ರನ್ನ ನ್ಯಾಯಾಂಗ ಬಂಧನದಲ್ಲಿ ಹಾಗೆ ಮುಂದುವರಿಸಬೇಕಾ ಅಥವಾ ಇಲ್ವಾ, ಬೇಲ್ ಅಪ್ಲೈ ಮಾಡೋಕ್ಕೆ ಅವಕಾಶ ಈಗ ಸಿಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ಹೋದ ನಂತರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ, ಅವಾಗ ಅವಕಾಶಗಳಿರುತ್ತೆ. ಬಟ್ ಇಂತಹ ಪ್ರಕರಣದಲ್ಲಿ, ಕೊಲೆ ಪ್ರಕರಣದಲ್ಲಿ, ಅದರಲ್ಲೂ ಕೂಡ ಕ್ರೌರತ್ವವನ್ನು ಮೀರಿಸುವ ಮಟ್ಟಕ್ಕೆ ಕೊಲೆ ಮಾಡಿರುವಂಥ ಪ್ರಕರಣಗಳಲ್ಲಿ ಜಾಮೀನನ್ನು ಕೊಡಬೇಕಾದ್ರೆ ಬಹಳ ಯೋಚನೆ ಮಾಡ್ತಾರೆ. ಆಮೇಲೆ ಪ್ರಭಾವಿಗಳಿರೋದ್ರಿಂದ ಸಾಕ್ಷಿಗಳ ನಾಶದ ಮೇಲೆ ಹೆಚ್ಚಿನ ರೀತಿಯಾದಂಥ ಪ್ರಭಾವಗಳು ಬೀರುತ್ತೆ ಅನ್ನೋ ದೃಷ್ಟಿಯಿಂದ ಜಾಮೀನಿನ ವಿಚಾರದಲ್ಲಿ ಬಹಳ ಯೋಚನೆ ಮಾಡ್ತಾರೆ. ಅದು ವಾದ ಪ್ರತಿವಾದಗಳು ಹೋಗುತ್ತೆ.